ಕಾಂಗ್ರೆಸ್ ಟಿಕೆಟ್ ಪಕ್ಕಾ ಮಾಡಿಕೊಂಡಿರುವಂತಹ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರ್ಜರಿ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಎಂಇಎಸ್ನ ಸ್ವಾರ್ಥದ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಭಿವೃದ್ಧಿ ರಾಜಕಾರಣಕ್ಕೆ ಮತ ನೀಡಬೇಕು ಅಂತ ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನ ಬೆಂಬಲಿಸಬೇಕು ಅಂತ ಹೇಳಿ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರದ ಜನಪರ ಆಡಳಿತ ಮತ್ತು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ಮತದಾರರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಮಹಿಳೆಯರು, ಪುರುಷರು ಮತ್ತು ಯುವಕರನ್ನು ಅಭಿವೃದ್ಧಿ ರಾಜಕಾರಣಕ್ಕೆ ಬೆಂಬಲಿಸುವಂತೆ ಕೇಳ್ಕೊಳ್ತಾ ಇದ್ದು, ಬಿಜೆಪಿ ಮತ್ತು ಎಂಇಎಸ್ ಕೋಟೆ ಆಗಿರುವ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪತಾಕೆ ಹಾರಿಸುವ ವಿಶ್ವಾಸವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನಡೆಸಿರುವಂಥ ಒಂದು ಚಿಟ್ಚಾಟ್ ಇಲ್ಲಿದೆ, ಬನ್ನಿ ನೋಡೋಣ. ಕರ್ನಾಟಕ ವಿಧಾನಸಭಾ ಚುನಾವಣೆ ಕಾವು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲೂ ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಪಕ್ಕಾ ಮಾಡಿಕೊಂಡಿರ್ತಕ್ಕಂಥ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ಮತಬೇಟೆಯನ್ನು ಆರಂಭಿಸಿದ್ದಾರೆ. ಹಾಗಾದರೆ ಯಾವ ರೀತಿ ಚುನಾವಣೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವರನ್ನು ಕೇಳೋಣ. ಮೇಡಮ್ ನಮಸ್ಕಾರ, ಯಾವ ರೀತಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನನ್ನ ಕ್ಷೇತ್ರ ಭಾಳಷ್ಟು ವಿಚಿತ್ರವಾಗಿದೆ. ಭಾಳ ಹಳ್ಳಿಗಳು ಕೂಡಿದ್ದಾವೆ. ಅದರಲ್ಲಿ ಕಾರ್ಪೊರೇಷನ್ ಲಿಮಿಟ್ನಲ್ಲೂ ಕೂಡ ಎಕ್ಸ್ಟೆನ್ಷನ್ ಏರಿಯಾ, ಬೆಳಗಾವಿ ಎಕ್ಸ್ಟೆನ್ಷನ್ ಏರಿಯಾ ಅಂದರೆ ಬೆಳಗಾವಿ ಸಿಟಿಯ ಸುತ್ತಮುತ್ತ ಬರುವಂಥದ್ದು ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂತ. ಸೊ ಇವತ್ತು ಎಕ್ಸ್ಟೆನ್ಷನ್ ಏರಿಯಾ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ಸೊ ಸುಮಾರು ಕೆಲಸಗಳನ್ನು ಮಾಡಿಸಿದ್ದೀನಿ ಇಲ್ಲಿ ಸರ್ಕಾರದಿಂದ. ರೋಡ್ಗಳನ್ನು, ಲೈಟ್ಗಳನ್ನು ಇನ್ನೂ ಸುಮಾರು ಆಗಬೇಕಾಗಿತ್ತು. ಈ ಬಡಾವಣೆಗಳೆಲ್ಲ ಈ ಒಂದು ಅಭಿವೃದ್ಧಿ ವಂಚಿತ ಬಡಾವಣೆ ಅಂತಂದರೆ ಸುಳ್ಳಾಗಲಿಕ್ಕಿಲ್ಲ. ಭಾಳಷ್ಟು ನೊಂದಿದ್ದಾರೆ ಈ ಭಾಗದ ಜನ. ಯಾಕಂತಂದರೆ ಬೆಳಗಾವಿ ಉತ್ತರವನ್ನು, ಬೆಳಗಾವಿ ದಕ್ಷಿಣವನ್ನು ನೋಡಿದಾಗ ಕಾರ್ಪೊರೇಷನ್ಗೆ ಒಂದು ವರ್ಷಕ್ಕೆ 100 ಕೋಟಿ, ಮುಖ್ಯಮಂತ್ರಿಯವರ ವಿಶೇಷ ಅನುದಾನ 100 ಕೋಟಿ ರೂಪಾಯಿ ಬರುತ್ತೆ. ಆ 100 ಕೋಟಿನಲ್ಲಿ ಒಂದು 10 ಕೋಟಿ ಕೂಡ ಇಲ್ಲಿವರೆಗೆ ಬಂದಿರಲಿಲ್ಲ. 7 ವರ್ಷದಿಂದ ಬರ್ತಾಯಿದೆ ಕಾರ್ಪೊರೇಷನ್ಗೆ. ಅದಕ್ಕೆ ಈ ವರ್ಷ ನಾನು ಮುಖ್ಯಮಂತ್ರಿಯವ್ರಿಗೆ ಗಮನಕ್ಕೆ ತಗೊಂಡು ಬಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರನ್ನ ಕರ್ಕೊಂಡು ಇದನ್ನೆಲ್ಲ ಭಾಗ ಪ್ರದಕ್ಷಿಣೆ ಹಾಕಿಸಿ ಸುಮಾರು 9 ಕೋಟಿ ರೂಪಾಯಿ ರೋಡ್ಗೆ ಅಷ್ಟೇ ಸ್ಯಾಂಕ್ಷನ್ ಮಾಡಿಸ್ದೆ. ಸೊ ಇವತ್ತು ಅಟ್ಲೀಸ್ಟ್ ಒಂದು ಸ್ವಲ್ಪ ಇಲ್ಲಿ ಜನರು ಓಡಾಡೋ ಅಂಥ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡು ಇವತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದೆ. ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಬಂದರೆ ಒಂದು ಎಂಇಎಸ್, ಇನ್ನೊಂದು ಬಿಜೆಪಿ. ಎಂಇಎಸ್ದವ್ರು ಭಾಷಾ ರಾಜಕಾರಣದಿಂದ ಮತಗಳನ್ನು ಭೇಟಿ ಮಾಡ್ತಾಯಿದ್ರೆ ಬಿಜೆಪಿ ಹಿಂದುತ್ವ ಅಜೆಂಡ ಮೇಲೆ ಮಾಡ್ತಾರೆ. ಸೊ ಈ ಬಾರಿ ಅಭಿವೃದ್ಧಿ ಮಾತನ್ನು ಪಠಿಸ್ತಾ ಇದ್ದಾರೆ ಅಂತ ಹೌದಾ? ಹೌದು, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಿಜೆಪಿಯವರು ಬರೀ ಹಿಂದುತ್ವ ಅಂತ ಹೇಳ್ತಾರೆ, ಎಂಇಎಸ್ನವರು ಭಾಷೆ ಬಗ್ಗೆ ಹೇಳ್ತಾರೆ, ಬಾರ್ಡರ್ ಇಶ್ಯೂ ಬಗ್ಗೆ ಹೇಳ್ತಾರೆ. ನನಗೆ ಅದು ಎಲ್ಲ ಮುಖ್ಯ ಅಲ್ಲ. ಈ ಭಾಗದ ಜನರ ಅಭಿವೃದ್ಧಿ ತುಂಬ ಮುಖ್ಯ. ಜಾತ್ಯತೀತವಾಗಿ ಯಾವುದೇ ಭಾಷೆ ಇರಲಿ, ಎಲ್ಲರನ್ನೂ ಪ್ರೀತಿ ಪ್ರೇಮದಿಂದ ಒಂದು ಧರ್ಮದ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅಭಿವೃದ್ಧಿ ವಂಚಿತ ಅಂತ ಹೇಳಿದೆ. ಈ ಜನ ಭಾಳಷ್ಟು ಮುಗ್ಧರಿದ್ದಾರೆ. ಇವ್ರಿಗೆ ಏನು ಹೇಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬರೀ ರಾಜಕಾರಣಿಗಳನ್ನು ದೂಷಣೆ ಮಾಡೋದು ಒಂದೇ ಆಗಿದೆ. ಆದರೆ ಜನಪ್ರತಿನಿಧಿಗಳು ಇವ್ರನ್ನ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಚುನಾಯಿತ ಏನು MLAಗಳಾದಂಥವ್ರು, MP ಆದಂಥವ್ರು, ಇವ್ರನ್ನ ಯಾವುದೋ ಒಂದು ಆಧಾರದ ಮೇಲೆ ಓಡ್ ತೊಗೊಂಡು ಗೆದ್ದು ಹೋದವರು 5 ವರ್ಷಕ್ಕೇ ಬರ್ತಾರೆ. ಆ ಸಂಸ್ಕೃತಿ ಇಲ್ಲಿದೆ. ಅದಕ್ಕೆ ಈ ಬಾರಿಯ ಚುನಾವಣೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಚುನಾವಣೆ ಅಂತ ನನ್ನ ಅಜೆಂಡಾ ಇಟ್ಕೊಂಡು ಮಹಿಳೆಯರನ್ನ ಸಂಘಟನೆ ಮಾಡ್ತಾಯಿದ್ದೀನಿ. ಸೊ ಇವಿಷ್ಟು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಆಕಾಂಕ್ಷಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳೋ ಮಾತು. ಗಡಿ ಮತ್ತು ಏನು ಹಿಂದುತ್ವ ಅಜೆಂಡಾ ಮೇಲೆ ಚುನಾವಣೆ ನಡೆಸುವಂಥವರಿಗೆ ಈ ಬಾರಿ ಅಭಿವೃದ್ಧಿ ಮಂತ್ರದಡಿ ನಾವು ಈಗಾಗಲೇ ಒಂದು ಮತಬೇಟೆಯನ್ನು ಆರಂಭಿಸ್ತೇನೆ. ಈ ಮೂಲಕ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಂದು ಇತಿಹಾಸ ನಿರ್ಮಿಸ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.